ಕುಮಟಾದಲ್ಲಿ ಪಿರಮಿಡ್ ಧ್ಯಾನ ಮಂದಿರ ಶುಭಾರಂಭಗೊಂಡಿತು. ಇದೇ ವೇಳೆ ಧ್ಯಾನ ಕೇಂದ್ರದ ವತಿಯಿಂದ ಸಾರ್ವಜನಿಕರಿಗೆ 15 ನಿಮಿಷಗಳ ಕಾಲ ಉಚಿತ ಧ್ಯಾನ ಯೋಗವನ್ನು ಮಾಡಿಸಲಾಯಿತು. ಶ್ರೀ ಮಹಾವಿಷ್ಣು ಪಿರಮಿಡ್ ಧ್ಯಾನ ಮಂದಿರ ಗೀತಾನಂದ ಮಹಾಸತಿ ಕಾಲೋನಿ ಹಳೆ ಹೆರವಟ್ಟ ಕುಮಟಾದಲ್ಲಿ ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯವರ ಸಹಯೋಗದಲ್ಲಿ ನೂತನ ಪಿರಮಿಡ್ ಧ್ಯಾನ ಮಂದಿರ ಉದ್ಘಾಟನೆ ಹಾಗೂ ಉಚಿತ ಧ್ಯಾನ ಯೋಗ ಕಾರ್ಯಕ್ರಮ ನಡೆಯಿತು. ಧ್ಯಾನ ಮಂದಿರದ ಉದ್ಘಾಟನೆಯನ್ನ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಇದರ ಸಂಸ್ಥಾಪಕರಾದ ಡಾಕ್ಟರ್ ಸುಮಂಗಲ ಸಾಲಿಮಠ್ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟನೆ ಮಾಡಿದರು. ನಂತರ ಹಾಜರಿದ್ದ ಗಣ್ಯರೆಲ್ಲರೂ ಸೇರಿ ದೀಪ ಬೆಳಗಿಸುವುದರೊಂದಿಗೆ ಉಚಿತ ಧ್ಯಾನ ಯೋಗ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಸುಮಂಗಲ ಸಾಲಿಮಠ್ ಅವರು, ಈ ದಿನ ತುಂಬಾ ಸಂತೋಷದ ದಿನವಾಗಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಕುಮಟಾದಲ್ಲಿ ನೂತನ ಪಿರಮಿಡ್ ಧ್ಯಾನ ಮಂದಿರ ಉದ್ಘಾಟನೆ ಹಾಗೂ ಉಚಿತ ಧ್ಯಾನ ಯೋಗ ಕಾರ್ಯಕ್ರಮ ನಡೆದಿರುವುದು ಕುಮಟಾದ ಜನತೆ ಹೆಮ್ಮೆ ಪಡುವ ವಿಷಯವಾಗಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಬಹಳ ಸಂತೋಷದ ದಿನ ಈ ದಿನ ಅಂತ ಹೇಳ್ಬೋದು. ಮುಖ್ಯವಾಗಿ ನಾನು ಅಮ್ಮವ್ರ ಬಗ್ಗೆ ಒಂದು ನಿಮಿಷ ಮಾತಾಡ್ತೀನಿ. ಬಂದ ತಕ್ಷಣ ಹೇಳಿದೆ, ಜನ್ಮ ಸಾರ್ಥಕವಾದ ಕೆಲಸ ಮಾಡಿದ್ರಮ್ಮ ನೀವು. ಇಂದು ಮಹಿಳೆಯ ದಿನ ಇವತ್ತು. ಸೊ ಒಬ್ಬ ಮಹಿಳೆಯಾಗಿ ಇಡೀ ಕುಮಟಾ ನಗರಕ್ಕೆ ಜನ್ಮ ಸಾರ್ಥಕವಾದ ಕೆಲಸವನ್ನು ಅವರು ಮಹಿಳೆಯಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಕುಮಟಾ ಜನತೆ ಎಲ್ಲರೂ ಶಿರಸ್ಸ ನಡೆಸಬೇಕು. ಅವರು ಇಂತಹ ಒಂದು ಕೋಸ್ಟಲ್ ಏರಿಯಾದಲ್ಲಿ ಅದ್ಭುತವಾದ ದಿವ್ಯ ತಾಣವಾದ ಪಿರಮಿಡ್ ಶಕ್ತಿ ಧ್ಯಾನ ಮಂದಿರವನ್ನು ಅವರು ನಿರ್ಮಾಣಕ್ಕೆ ಕಾರಣರಾದರು. ಇದು ಹೀಗೆ ಕೊನೆಸಾಗಲಿ. ಇವತ್ತು ನಮ್ಮ ಅತಿಥಿಗಳೆಲ್ಲ ಹೇಳಿದ್ರು ಪಿರಮಿಡ್ ಬಗ್ಗೆ. 5 ಅಂದರೆ ಪಾದರಸದ ಹಾಗೆ ಅಂತ. ಹಾಗೆ ಈ ಒಂದು ಮೂಲತಃ ನಿರ್ಮಾಣವಾಗಿರ್ತಕ್ಕಂಥ ಈ ಪಿರಮಿಡ್ ಶಕ್ತಿ ತಾಣ ಇಡೀ ಕುಮಟಾ ನಗರದಲ್ಲೆಲ್ಲ ಹಬ್ಬಲಿ ಅಂತ ನಾನು ಈ ದಿನದಿಂದ ಆಶಿಸ್ತೇನೆ. ಮುಖ್ಯವಾಗಿ ನಾವು ಎಷ್ಟೋ ಕೃಷ್ಣಪ್ಪ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ಈ ಪಿರಮಿಡ್ ನಿರ್ಮಾಣದ ಮೇನ್ ರಂಗರಾವ್ ಸರ್ ಅವರು ಎಷ್ಟೋ ಜನ ನಾವಿಲ್ಲಿ ಮಂಜುಳ ಮೇಡಮ್ಮು, ಮುತ್ತಿನ ಸರ್, ಇನ್ನೂ ಸಾಕಷ್ಟು ಪಿರಮಿಡ್ ಮಾಸ್ಟರ್ಗಳು ಇದ್ದಾರೆ. ಎಷ್ಟೋ ಪ್ರೋಗ್ರಾಮ್ಗಳು ನೋಡ್ತಾ ಇರ್ತೀವಿ. ಎಲ್ಲರಿಗೂ ಇರುವ ಒಂದೇ ಆಸೆ, ಈಗ ಹೇಳಿದರು ಬೆಂಗಳೂರಿಂದ ಬಂದಿದ್ದಾರೆ ಅಂತ, ಅದೇ ಪಿರಮಿಡ್ ಮಾಸ್ಟರ್ ಅಂತ ಹೇಳೋದು. ಅದೇ ಪಿರಮಿಡ್ ಮಾಸ್ಟರ್ ಯಾಕೆ ಅಂದರೆ ನಮ್ಮ ಕುಟುಂಬ, ಇದು ವಸುದೈಕ ಕುಟುಂಬ. ನಾನು ಒಬ್ಬನೇ ಚೆನ್ನಾಗಿದ್ದು ಎಲ್ಲರೂ ದುಃಖದಿಂದ ಇದ್ದಾಗೆ ನಾನು ಹೇಗೆ ಚೆನ್ನಾಗಿದ್ದು ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಭೂಮಿಯ ಮೇಲಿರುವ ಎಲ್ಲ ಜನರು ಧ್ಯಾನಿಗಳಾಗಬೇಕು. ಅಂದರೆ ಧ್ಯಾನ ಜಗತ್, ಸಸ್ಯಾಹಾರ ಜಗತ್ ಮತ್ತು ಪಿರಮಿಡ್ ಜಗತ್ತು, ಈ 3 ಮಹಾ ಸಂಕಲ್ಪಗಳು ನಮ್ಮ ಗುರುವಿನ ಸಂಕಲ್ಪ. ಆ ಗುರುವಿನ ಅಣಿಯಂತೆ ಇಂದು ನಾವು ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಕರ್ನಾಟಕ ಅಂತಲ್ಲ ವಿಶ್ವದಾದ್ಯಂತ ಎಷ್ಟು ಸಾಧ್ಯ ಆಗುತ್ತೋ ಅಲ್ಲಿ ಅವರಿರುವ ತನಕ ಹೋಗಿ ನಮಗೆ ಗೊತ್ತಿರುವ ಜ್ಞಾನವನ್ನು ಹಂಚುವ ಒಂದು ಸೌಭಾಗ್ಯ ಈ ಪ್ರಕೃತಿ ಮಾತೆ ಭೂಮಿ ತಾಯಿ ಕೊಟ್ಟಿದ್ದಾರೆ. ಹಾಗಾಗಿ ಪಿರಮಿಡ್ ಮಾಸ್ಟರ್ ಎಲ್ಲೇ ಆಗಲಿ ಎಸ್ ಮಾಡೋಣ ಮಾಡೋಣ ಮಾಡೋಣ. ಅವರು ಇನ್ನೂ ಮಗುವಿನ ಸ್ಥಿತಿಯಲ್ಲಿದ್ದರೂ ಒಂದು ಹೆಜ್ಜೆ ಮುಂದೆ ಕರ್ಕೊಂಡೋಗಿ ನೀವು ಧ್ಯಾನ ಮಾಡ್ರಿ, ಸಸ್ಯಾಹಾರಿಗಳಾಗ್ರಿ, ಒಂದು ಧ್ಯಾನ ಮಂದಿರವನ್ನು ನಿರ್ಮಾಣ ಮಾಡ್ರಿ ಅಂತ ಹೇಳ್ತಾ ಅಂತ ಕೆಲಸದಲ್ಲಿ ಇವತ್ತು ನಮ್ಮ ಕೃಷ್ಣಪ್ಪ ಸರ್ ಮಾಡಿದ್ದಾರೆ. ಶ್ರೀ ಮಹಾವಿಷ್ಣು ಪಿರಮಿಡ್ ಧ್ಯಾನ ಮಂದಿರದ ಸಂಸ್ಥಾಪಕರಾದ ಗೀತಾ ಪೈ ಅವರು ಮಾತನಾಡಿ, ನಾನು ಧ್ಯಾನ ಮಾಡಲು ಆರಂಭಿಸಿ 3 ವರ್ಷ ಕಳೆದಿದೆ. ನಾನು ಮೊದಲು ಯೂಟ್ಯೂಬ್ ನೋಡಿ ಈ ಧ್ಯಾನದ ಬಗ್ಗೆ ತಿಳಿದುಕೊಂಡು ನಂತರ ಧ್ಯಾನ ಮಾಡಲು ಆರಂಭಿಸಿದೆ. ನಂತರ ಭಟ್ಕಳದ ಪಿರಮಿಡ್ ಧ್ಯಾನ ಮಂದಿರಕ್ಕೆ ತೆರಳಿ ಅಲ್ಲಿ ಕೆಲವು ಸಮಯ ಧ್ಯಾನ ಮಾಡಲು ಆರಂಭಿಸಿದೆ. ನಂತರ ಬೆಂಗಳೂರಿಗೆ ಹೋದಾಗ ಡಾಕ್ಟರ್ ಸುಮಂಗಲ ಸಾಲಿಮಠ್ ಹಾಗೂ ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ಡಾಕ್ಟರ್ ಕೃಷ್ಣಪ್ಪ ಅವರ ಪರಿಚಯವಾಗಿ ನಂತರ ಕುಮಟಾದ ಶ್ರೀ ಮಹಾವಿಷ್ಣು ಪಿರಮಿಡ್ ಧ್ಯಾನ ಮಂದಿರ ನಿರ್ಮಿಸಲು ಸಹಾಯವಾಯಿತು ಎಂದರು. ನಾನು ಈ ಧ್ಯಾನಕ್ಕೆ ಬಂದು 3 ವರ್ಷ ಆಯಿತು. 3 ವರ್ಷ ನಾನು ಈ ಯೂಟ್ಯೂಬ್ನಲ್ಲಿ ಈ ಆನಾಪಾನಸತಿ ಧ್ಯಾನವನ್ನು ನೋಡಿದೆ. ಅದು ಒಂದು ಅವ್ರದ್ದು ಅನುಭವ ಕೇಳುವಾಗ ನನಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಸರಳವಾಗಿದೆ. ಇದನ್ನು ಮಾಡಿದರೆ ಸ್ವಲ್ಪ ಮನಸ್ಸು ಶಾಂತವಾಗ್ತದೆ, ಟೆನ್ಷನ್ ಕಡಿಮೆ ಆಗ್ತದೆ ಅನಿಸಿ ನಾನು ಅದನ್ನು ದಿನಾಲೂ ಒಂದು ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದೆ. ಹೀಗೆ ಮಾಡ್ತಾ ಮಾಡ್ತಾ ಭಟ್ಕಳದಲ್ಲಿ ಒಂದು ಪಿರಮಿಡ್ ಆಗಿದೆ ಅಂತ ಗೊತ್ತಾಯಿತು.
ಭಟ್ಕಳ ಪಿರಮಿಡನ್ನು ಹುಡ್ಕೊಂಡು ಹೋದೆ. ಹುಡ್ಕೊಂಡು ಅಲ್ಲಿ ದೀಪಾ ಮೊಗೇರವರು ಮನೆಯ ಮೇಲ್ಗಡೆ ಒಂದು ತೆಂಗಿನಗುಂಡಿ ಎರ್ತಾರ್ನಲ್ಲಿ ಮಾಳಿಗೆ ಮೇಲೆ ಒಂದು ಪಿರಮಿಡ್ ಕಟ್ಟಿದ್ರು. ಅಲ್ಲಿ ಕೆಲವು ತಿಂಗಳ ಕಾಲ ನಾನು ಹೋಗಿ ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದೆ. ಅಲ್ಲಿಂದ ನನಗೆ ಬುದ್ಧ ಪೂರ್ಣಿಮೆಗೆ ಬೆಂಗಳೂರು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ಗೆ ಹೋಗುವಂಥ ಒಂದು ಅವಕಾಶ ಸಿಕ್ತು. ಅಲ್ಲಿ ಕೃಷ್ಣಪ್ಪ ಸರ್ ಮತ್ತು ಮಂಜುಳಾ ಮೇಡಮ್ ಪರಿಚಯ ಆಯಿತು. ಅಲ್ಲಿ ಅವರು ನಮಗೆ ಧ್ಯಾನವನ್ನು ಹೇಳಿಕೊಟ್ರು. ಧ್ಯಾನದ ಜೊತೆಗೆ ಪ್ರಚಾರನೂ ಆಗಬೇಕು ಅಂತ ಅವ್ರು ಹೇಳಿದರು. ಅಲ್ಲಿಂದ ಅಲ್ಲಿ ನಾವು 3 ದಿನ ಕಾಲ ಇದ್ವಿ. ಅಲ್ಲಿಂದ ಅವರು ರಾಮನಗರ ಪಿರಮಿಡ್ಗೆ ಕರ್ಕೊಂಡು ಹೋದ್ರು. ಅಲ್ಲಿ ಕೆಲವು ಗಂಟೆ ಕಾಲ ಇದ್ದು ಮತ್ತೆ ಊರಿಗೆ ಬಂದೆ. ಊರಿಗೆ ಬಂದ ನಂತರ 2,000 ಪಾಂಪ್ಲೆಟ್ ಮಾಡಿ ಊರಿನಲ್ಲಿ ಹಂಚಿದೆ. ಆದರೂ ಅದು ಸಾಕಾಗಲಿಲ್ಲ ಅನ್ನಿಸ್ತು. ಅಲ್ಲಿ ಶಾಲೆ ಕಾಲೇಜುಗಳಲ್ಲಿ ಮಾಡಬೇಕು ಅನ್ನೋ ವಿಚಾರ ಬಂತು. ಮನೆಗಳಿಗೆ ಹೋದರೆ ಇದು ವರ್ಕೌಟ್ ಆಗೋದಿಲ್ಲ, ಶಾಲೆ ಕಾಲೇಜಲ್ಲಿ ಹೋದರೆ ಸ್ವಲ್ಪ ಗೊತ್ತಾಗ್ಬೋದು ಅಂತ ಅನ್ನಿಸ್ತು. ಅಲ್ಲಿ ನಾವು ಶಾಲೆ ಕಾಲೇಜಲ್ಲಿ ಹೋಗುವಾಗ ಸರ್ ಕೃಷ್ಣಪ್ಪ ಸರಿಗೆ ಹೇಳಿದೆ, ಯಾರಾದರೂ ಒಳ್ಳೆ ಸ್ಪೀಚ್ ಮಾಡೋರಿದ್ದರೆ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಒಳ್ಳೆಯದಾಗ್ತದೆ ಅಂತ. ಅವರು ದಿವ್ಯಶ್ರೀ ಮೇಡಮ್, ಕಿರಣ್ ಸರ್ ಎಲ್ಲ ಒಂದು ಗ್ರೂಪ್ ಮಾಡಿ ಬಂದು ಇಲ್ಲಿ 4 ದಿನ ಇದ್ದು ಶಾಲೆ ಕಾಲೇಜಲ್ಲಿ ಧ್ಯಾನವನ್ನು ಕಲಿಸ್ಲಿಕ್ಕೆ ಅವರು ತುಂಬ ಸಹಕಾರ ಮಾಡಿದರು. ಈ ಸಂದರ್ಭದಲ್ಲಿ ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಡಾಕ್ಟರ್ ಕೃಷ್ಣಪ್ಪ, ಭಟ್ಕಳ ಎಜುಕೇಷನ್ ಟ್ರಸ್ಟ್ ಇದರ ಪ್ರಾಂಶುಪಾಲರಾದ ವೀರೇಂದ್ರ ಶಾನ್ಭಾಗ್, ಪುರಸಭಾ ಸಮುದಾಯ ಸಂಘಟಕರಾದ ಮೀನಾಕ್ಷಿ ಆಚಾರ್ಯ ವೇದಿಕೆಯಲ್ಲಿ ಹಾಜರಿದ್ದರು. ನಂತರ ಧ್ಯಾನ ಕೇಂದ್ರದ ವತಿಯಿಂದ ನೆರೆದ ಸಾರ್ವಜನಿಕರಿಗೆ 15 ನಿಮಿಷಗಳ ಕಾಲ ಉಚಿತ ಧ್ಯಾನ ಯೋಗವನ್ನ ಮಾಡಿಸಲಾಯಿತು. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.